ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ಅಖಾಡಕ್ಕಿಳಿದಿರೋ ಡಿಕೆ ಶಿವಕುಮಾರ್ ಹಳೆ ಮೈಸೂರಿನ ಹುಲಿ ಅನ್ನೋ ಖ್ಯಾತಿಯನ್ನ ಈಗ ಸ್ಟೇಟ್ ಲೀಡರ್ ಆಗಿ ಬದಲಿಸಿಕೊಳ್ಳುವ ತಯಾರಿ ನಡೆಸಿದಾರಾ? ಕಾಂಗ್ರೆಸ್ನ ಒಳಗಿರೋ ಮೂಲಗಳೇ ಹೇಳುವಂತೆ ಉತ್ತರ ಹೌದು. ಇದರ ಅವಿಭಾಜ್ಯ ಅಂಗವಾಗಿ ಈಗ ಕಲ್ಯಾಣ ಕರ್ನಾಟಕ ಯಾತ್ರೆ ಆರಂಭ ಮಾಡೋದಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ದಕ್ಷಿಣದಿಂದ ಉತ್ತರಕ್ಕೆ ಮುಖ ಮಾಡಿದ ಸಿಎಂ ಡಿಕೆಶಿ ಮಾಸ್ ಲೀಡರ್ ಈಗ ಆಗ್ತಿದ್ದಾರಾ ಸ್ಟೇಟ್ ಲೀಡರ್? ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಹೊಸ ಪರ್ವ ಆರಂಭವಾಗಿ ಕರೆಕ್ಟ್ ಆಗಿ ತಿಂಗಳು ಮುಗಿದಿದೆ. ಸಿದ್ದರಾಮಯ್ಯ ಬಿಟ್ಟುಕೊಟ್ಟ ಕುರ್ಚಿ ಅಲಂಕರಿಸಿರುವ ಡಿಕೆಶಿ ಆರಂಭದಲ್ಲಿ ವಿಶ್ವಾಸಯುತ ಹೆಜ್ಜೆ ಮೊರೆ ಹೋಗಿದ್ದು ಗುಟ್ಟಾಗೇನೂ ಉಳಿದಿಲ್ಲ. ಸಾವಧಾನವಾಗಿ ನಡೆದ ಡಿಕೆಶಿ ಆರಂಭದಲ್ಲಿ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕಾರ್ಯ ಮಾಡಿದ್ದಾರೆ. ಇನ್ನು ಆಡಳಿತದ ಎರಡನೇ ಚರಣಕ್ಕೆ ಮುನ್ನುಡಿ ಬರೆಯಲು ಮುಂದಾಗಿರುವ ಡಿಕೆಶಿ ತಮಗಿರೋ ಹಳೆ ಮೈಸೂರಿನ ನಾಯಕನ ಇಮೇಜ್ ಬದಲಿಗೆ ಮುಂದಾಗಿದ್ದಾರೆ. ಇನ್ನು ಆಡಳಿತದ ಎರಡನೇ ಚರಣಕ್ಕೆ ಮುನ್ನುಡಿ ಬರೆಯಲು ಮುಂದಾಗಿರುವ ಡಿಕೆಶಿ ತಮಗಿರೋ ಹಳೆ ಮೈಸೂರಿನ ನಾಯಕನ ಇಮೇಜ್ ಬದಲಿಗೆ ಮುಂದಾಗಿದ್ದಾರೆ ಅಂತಲೇ ವಿಶ್ಲೇಷಿಸಲಾಗುತ್ತಿದೆ. ಈ ಚಾರ್ಮ್ನಿಂದ ಹೊರಬಂದು ಸ್ಟೇಟ್ ಲೀಡರ್ ಆಗುವ ನಿಟ್ಟಿನಲ್ಲಿ ಮೊದಲ ಯತ್ನ ಆರಂಭಿಸಿದ್ದಾರೆ. ಉತ್ತರದ ಕಡೆ ಡಿಕೆ ಶಿವಕುಮಾರ್ ನಡೆ. ಕಲ್ಯಾಣದ ನಾಡಿನಲ್ಲಿ ಕ್ರಾಂತಿ ಕಹಳೆ. ಡಿಕೆಶಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗಿದೆ. ಸಿಎಂ ಆದ ಬಳಿಕ ಇದೀಗ ಮೊದಲ ಬಾರಿಗೆ ಕರ್ನಾಟಕ ಪ್ರವಾಸಕ್ಕೆ ಮುಂದಾಗುತ್ತಿದ್ದಾರೆ. ಅದರಲ್ಲೂ ದೇವನಹಳ್ಳಿಯಿಂದ ಇಂದು ಆರಂಭವಾಗ್ತಿರೋ ಡಿಕೆಶಿ ಯಾತ್ರೆ ಮುಂದೆ ಕಲ್ಯಾಣದ ನಾಡಿನಲ್ಲಿ ಕ್ರಾಂತಿ ಕಹಳೆಯಾಗಿ ಮೊಳಗುವ ಮುನ್ಸೂಚನೆ ನೀಡುತ್ತಿದೆ. ನಾಳೆಯಿಂದ ಕಲ್ಯಾಣ ಕರ್ನಾಟಕದಲ್ಲಿ ಡಿಕೆಶಿ ಯಾತ್ರೆ ನಡೆಯಲಿದೆ. ನಾಳೆ ಬೀದರ್ನ ಬಸವ ಕಲ್ಯಾಣಕ್ಕೆ ಭೇಟಿ ಕೊಟ್ಟು ಅನುಭವ ಮಂಟಪದ ಕಾಮಗಾರಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ಬೀದರ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಸಭೆ ನಡೆಸಲಿದ್ದಾರೆ. ನಾಳೆ ರಾತ್ರಿ ಕಲಬುರಗಿಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಮಂಗಳವಾರ ಕಲಬುರಗಿ ವಿಭಾಗದ ಪ್ರಾದೇಶಿಕ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಇದು ಕೇವಲ ಸಾಂಕೇತಿಕ ಪ್ರವಾಸವಲ್ಲ, ಬದಲಾಗಿ ಸರ್ಕಾರದ ಕಾರ್ಯವೈಖರಿಯನ್ನ ಮರುಪರಿಶೀಲಿಸುವ ಗಂಭೀರ ಪ್ರಯತ್ನವಾಗಿದೆ. ಬರಗಾಲದ ಮುನ್ಸೂಚನೆಯಿಂದಾಗಿ ರೈತರು ಬೆಳೆ ಬೆಳೆಯುವಂತಹ ವಿಷಯದಲ್ಲಿ ಎಚ್ಚರ ವಹಿಸಬೇಕೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಅಲ್ಲದೆ ವಸತಿ, ವಿದ್ಯುತ್ ಶಕ್ತಿ, ಆಸ್ತಿ, ಉದ್ಯೋಗಗಳ ಭರ್ತಿ ಜೊತೆಗೆ ಭಾರತ್ ಜೋಡೋಗಳ ಸಂಘಗಳ ನಿರ್ಮಾಣದಂತಹ ಅಂಶಗಳನ್ನ ಮುಂದಿಟ್ಟು ಮುಖ್ಯಮಂತ್ರಿಗಳ 100 ದಿನದ ಅಭಿಯಾನವನ್ನ ಕಾರ್ಯಗತಗೊಳಿಸಲಿಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಆ ಮೂಲಕ ಟಾರ್ಗೆಟ್ 2028 ಎಲೆಕ್ಷನ್ ಅನ್ನ ರೀಚ್ ಆಗಲಿಕ್ಕೆ ಮುಂದಾಗಿದ್ದಾರೆ. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬರಗಾಲದ ಕುರಿತು ನಡೆದ ಸುದೀರ್ಘ ಚರ್ಚೆಗಳು ಸರ್ಕಾರದ ಮುನ್ನೆಚ್ಚರಿಕೆಯನ್ನ ಎತ್ತಿ ತೋರಿಸುತ್ತವೆ. ರಾಜ್ಯದ ಜಲಾಶಯಗಳಲ್ಲಿನ ನೀರಿನ ಕೊರತೆ ಮತ್ತು ಕೃಷಿ ಚಟುವಟಿಕೆಗಳ ಮೇಲಿನ ಅದರ ಪರಿಣಾಮಗಳ ಕುರಿತು ಸಿಎಂ ನೀಡಿರುವ ಸಲಹೆಗಳು ರೈತರ ಹಿತರಕ್ಷಣೆಯ ಸಂಕಲ್ಪ ಮಾಡಲಾಗಿದೆ. ಬರಗಾಲದ ಮುನ್ಸೂಚನೆಯಿಂದಾಗಿ ರೈತರು ಬೆಳೆ ಬೆಳೆಯುವ ವಿಷಯದಲ್ಲಿ ಎಚ್ಚರ ವಹಿಸಬೇಕು ಎಂದು ಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ರೈತರು ಬಹಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳಕ್ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಸೊ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಡ್ಯಾಮ್ಗಳು ಸೀದಾಗೆ ಫಿಲ್ ಆಗುವವರೆಗೂ ಕೂಡ ನೀವು ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ ಹೋಗಬೇಡಿ. ಆಡಳಿತದಲ್ಲಿನ ಪಾರದರ್ಶಕತೆ ಮತ್ತು ಜನರೊಂದಿಗಿನ ನಿರಂತರ ಸಂಪರ್ಕವೇ ಮುಂದಿನ ರಾಜಕೀಯ ಪಯಣದ ಗೆಲುವಿಗೆ ದಾರಿಯಾಗಲಿದೆ ಎಂಬುದು ಸ್ಪಷ್ಟ. ಸರ್ಕಾರದ ಈ ಸಮರೋಪಾದಿ ಪ್ರಯತ್ನಗಳು ಯಾವ ರೀತಿಯ ಫಲಿತಾಂಶ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಆಡಳಿತದಲ್ಲಿ ಪಾರದರ್ಶಕತೆ, ಜನರ ಜೊತೆಗಿನ ನಿರಂತರ ಸಂಪರ್ಕವೇ ಮುಂದಿನ ಚುನಾವಣೆಯ ಫಲಿತಾಂಶಕ್ಕೆ ಭದ್ರ ಬುನಾದಿ ಹಾಕಲಿದೆ ಎಂಬ ಚರ್ಚೆಗಳಿದ್ದಾವೆ. ಸರ್ಕಾರದ ಈ ಸಮರೋಪಾದಿಯ ಹಾದಿಯ ಕಾರ್ಯಚಟುವಟಿಕೆಗಳು ಯಾವ ರೀತಿಯ ಫಲಿತಾಂಶಗಳು ಕೊಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.